ಹಲೋ ನಮಸ್ಕಾರ. ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಣ್ಣಾಮಲೈ ಅವರು ಈಗ ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಹೊಸ ಚಳುವಳಿಯನ್ನ ಮತ್ತೆ ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಅವರು ಈ ಹಿಂದೆ IPS ಆಫೀಸರ್ ಕೂಡ ಆಗಿದ್ರು. IPS ಆಫೀಸರ್ ಆಗಿದ್ದಂತಹ ಅಣ್ಣಾಮಲೈ ಅವ್ರಿಗೂ ಕೂಡ ತಮಿಳುನಾಡು ರಾಜ್ಯಕ್ಕೆ ಮತ್ತು ತಮಿಳುನಾಡಿಗೆ ಮತ್ತು ತಮಿಳುನಾಡು ಜನರಿಗೆ ಯಾವ ಸಿದ್ಧಾಂತ ಬೇಕಿತ್ತು, ಯಾವ ಸಿದ್ಧಾಂತ ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಇಷ್ಟೊಂದು ದಿನ ಬೇಕಿತ್ತ ಅನ್ನೋದೇ ಇವತ್ತಿನ ವಿಷಯ. IPS ಆಫೀಸರ್ ಆಗಿದ್ದಂತಹ ಅಣ್ಣಾಮಲೈ ಅವರು ಚಿಕ್ಕವರಿಂದನೂ ಕೂಡ ತಮಿಳುನಾಡು ರಾಜ್ಯದಲ್ಲಿ ದ್ರಾವಿಡ ಸಿದ್ಧಾಂತವನ್ನೇ ನೋಡ್ಕೊಂಡು ಬಂದಿದ್ದಂಥವ್ರು. ಸೊ ಆಗಿದ್ರೂ ಕೂಡ ಕಮ್ಯುನಲ್ ಸಿದ್ಧಾಂತವನ್ನ ಪ್ರತಿಪಾದಿಸ್ತಿದ್ದಂತಹ BJPಗೆ ಸೇರ್ಪಡೆ ಆಗ್ತಾರೆ. ಮತ್ತೆ ಕೆಲವು ಸೋಲುಗಳನ್ನ ಕೂಡ ತಮಿಳುನಾಡು ರಾಜ್ಯದಲ್ಲಿ ಅವರು ಅನುಭವಿಸ್ತಾರೆ. ಮತ್ತೆ ಅದಾದ ನಂತರ ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನ ಲಭಿಸಿರುತ್ತೆ. IAS IPS ಆಫೀಸರ್ ಆದಂಥವ್ರು ತಮ್ಮ ಕಾರ್ಯಾವಧಿಯಲ್ಲಿ ಎಷ್ಟೋ ಧಾರ್ಮಿಕ ಸಂಘರ್ಷಗಳನ್ನ ನಿಭಾಯಿಸಿರ್ತಾರೆ. ಆದ್ರೂ ಕೂಡ ಅಣ್ಣಾಮಲೈ ಅವರು ಹೋಗಿ ಸೇರ್ಕೊಂಡಿದ್ದು BJP ಅಂತಹ ಒಂದು ಕಮ್ಯುನಲ್ ಪಾರ್ಟಿಗೆ. ಸೊ ಅಣ್ಣಾಮಲೈ ಅವರು ಹಾಗಾದ್ರೆ ಏನು ಸೆಕ್ಯುಲರ್ ಸಿದ್ಧಾಂತವನ್ನ ಪ್ರತಿಪಾದಿಸಿ ಅಭಿವೃದ್ಧಿನೇ ಇಲ್ಲದೆ ಇರ್ತಕ್ಕಂಥ ಪಕ್ಷಗಳನ್ನ ಸೇರ್ಕೋಬೇಕಿತ್ತ? ಅದು ಅವರ ಒಂದು ವೈಯಕ್ತಿಕ ನಿರ್ಧಾರ ಕೂಡ ಆಗಿರುತ್ತೆ. ಬಟ್ ಆದ್ರೆ ಈಗ ಏನ್ ಮಾಡಿದ್ದಾರೆ, ಅವರು ಸೆಕ್ಯುಲರ್, ರೀಜನಲ್ ಮತ್ತೆ ಔಟ್ಲುಕ್ ಅಲ್ಲಿ ನ್ಯಾಷನಲಿಸಮ್ ಅನ್ನ ಫಾಲೋ ಮಾಡ್ತಕ್ಕಂಥ ಪಾರ್ಟಿಯನ್ನ ಕಟ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. ಇಷ್ಟು ದಿನ ಕಮ್ಯುನಲಿಸಮ್ ಅನ್ನ ಫಾಲೋ ಮಾಡ್ತಿದ್ದಂತಹ ಪಾರ್ಟಿಯಿಂದ ಸಡನ್ ಆಗಿ ಅದಕ್ಕೆ ತದ್ವಿರುದ್ಧವಾದಂತಹ ದಿಕ್ಕಿನಲ್ಲಿ ಇರ್ತಕ್ಕಂಥ ಸೆಕ್ಯುಲರಿಸಮ್ ಮತ್ತೆ ರೀಜನಲಿಸಮ್ನ ಫಾಲೋ ಮಾಡಬೇಕು ಅಂತ ಹೇಳಿ ಅವರ ಅರಿವಿಗೆ ಈಗ ಬಂತ. ಆ ಮುಖಾಂತರ ಪಾರ್ಟಿಯನ್ನ ಕಟ್ಟಬೇಕು ಅಂತ ಈಗ ಅನ್ನಿಸ್ತಾ ಅವರಿಗೆ. ಯಾಕೆಂದ್ರೆ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಮ್ಯುನಲಿಸಮ್ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಈಗ ಅವರು ಸೆಕ್ಯುಲರಿಸಮ್ ಮತ್ತೆ ರೀಜನಲಿಸಮ್ನ ಹಾದಿಯನ್ನ ಹಿಡಿದ್ರ ಅನ್ನೋದನ್ನ ನಾವು ನೋಡ್ಬೇಕಿದೆ. ಅಂದ್ರೆ UPSC ಅಂತಹ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನ ಬರ್ದಂತಹ ಅಧಿಕಾರಿಗಳಿಗೇನೆ ಯಾವ ಸಿದ್ಧಾಂತ ಸಮಾಜಕ್ಕೆ ಸೂಕ್ತವಾಗಿದೆ, ಯಾವ ಸಿದ್ಧಾಂತದ ಮುಖಾಂತರ ನಾವು ಗೆದ್ದು ಬಂದ್ರೆ ಅಥವಾ ಜನರಿಗೆ ಯಾವ ಸಿದ್ಧಾಂತದ ಮುಖಾಂತರ ನಾವು ಒಳಿತನ ಮಾಡ್ಬೋದು ಅನ್ನೋದು ಅರಿವಿಗೆ ಬರೋದಕ್ಕೆ ಇಷ್ಟು ದಿನಗಳ ಕಾಲ ಬೇಕಾಗುತ್ತೆ ಅನ್ನೋದಾದ್ರೆ, ಇದು ಇನ್ನು ಸಾಮಾನ್ಯ ಜನಗಳಿಗೆ ಎಷ್ಟು ದಿನ ಬೇಕಾಗುತ್ತೆ? ನಿಧಾನ ಆದ್ರೂ ಕೂಡ ಇವಾಗ ಅವರ ಅರಿವಿಗೆ ಬಂದಿದೆ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಯಾವ ಸಿದ್ಧಾಂತ ವರ್ಕೌಟ್ ಆಗುತ್ತೆ, ಸೆಕ್ಯುಲರಿಸಮ ಅಥವಾ ಕಮ್ಯುನಲಿಸಮ ಅನ್ನೋದು. ಸೊ ಈ ಮುಖಾಂತರ ನೋಡೋದಾದ್ರೆ ಅವರ ರಾಜಕೀಯ ಭವಿಷ್ಯ ಮುಂದೆ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ರಾಜೀನಾಮೆ ಕೊಟ್ಟ ನಂತರ ಕೂಡ ಅಣ್ಣಾಮಲೈ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಹೇಗೆ ಕಾಣಿಸುತ್ತೆ ಅಂತ ಅಂದ್ರೆ, ಅಣ್ಣಾಮಲೈ ಅವರು ಯಾವುದೇ ಸಿದ್ಧಾಂತವನ್ನ ತಮಿಳುನಾಡಿನಲ್ಲಿ ಫಾಲೋ ಮಾಡಿದ್ರು ಕೂಡ BJP ಅವರಿಗೆ ಅವರು ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿದೆ. ಇದನ್ನ ತಮಿಳುನಾಡು ಜನತೆ ಯಾವ ರೀತಿ ತಗೊಂಡು ಅವರನ್ನ ಬೆಂಬಲಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ.